ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನು ಶಿಲುಬೆಯ ಮೇಲಿದ್ದುಕೊಂಡು 7 ಮಾತುಗಳನ್ನು ಆಡ್ತಾರೆ. ಅದರಲ್ಲಿ 3ನೇ ಮಾತನ್ನು ನಾವು ಧ್ಯಾನ ಮಾಡೋಣ. ಯೋಹಾನನು ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ 26ನೇ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 3ನೇ ಮಾತನ್ನು ಆಡುವುದನ್ನು ನಾವು ಕಾಣುತ್ತೇವೆ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇಲ್ಲೇನಾಗುತ್ತೆ, ಮರಿಯಳು ಶಿಲುಬೆಯ ಬಳಿಯಲ್ಲಿಯೇ ಇರ್ತಾಳೆ. ಅದೇ ಸಮಯದಲ್ಲಿ ಆತನಿಗೆ ಪ್ರಿಯನಾಗಿದ್ದಂಥ ಶಿಷ್ಯನು ತಾನು ಸಹ ಶಿಲುಬೆಯ ಬಳಿಯಲ್ಲಿಯೇ ಇರ್ತಾನೆ. ಈ ರೀತಿಯಾಗಿ ಇರುವಂಥ ಸಂದರ್ಭದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಿಯಳನ್ನು ನೋಡಿ ಒಂದು ಮಾತನ್ನು ಹೇಳ್ತಾರೆ. ಏನಂತಂತಂದ್ರೆ, ಅಮ್ಮ, ಇಗೋ ನಿನ್ನ ಮಗನು ಅಂತ ಹೇಳಿ ಶಿಷ್ಯನನ್ನ ತೋರಿಸಿಕೊಡ್ತಾರೆ. ಅದೇ ರೀತಿಯಾಗಿ ಶಿಷ್ಯನಿಗೂ ಸಹ ಇಗೋ ನಿನ್ನ ತಾಯಿ ಅಂತ ಹೇಳಿ ಆಕೆಯನ್ನ ತೋರಿಸಿಕೊಡ್ತಾರೆ. ಹಂಗಂದ್ರೆ ಯೇಸು ಕ್ರಿಸ್ತನು ತನ್ನ ತಾಯಿಗೆ, ಇನ್ನು ನಿನಗೆ ಮಗನು ನನ್ನ ಶಿಷ್ಯನು, ತಾನು ನಿನ್ನನ್ನು ನೋಡಿಕೊಳ್ತಾನೆ ಅಂತ ಹೇಳ್ತಾರೆ. ಶಿಷ್ಯನಿಗೆ, ಇಗೋ ಆಕೆ ಇನ್ನು ನಿನಗೆ ತಾಯಿ, ನೀನು ಆಕೆಯನ್ನ ನೋಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇಲ್ಲಿ ಯೇಸು ಕ್ರಿಸ್ತನು ಮಾಡುವಂತ ಒಂದು ಕಾರ್ಯ ಏನು ಅಂತಂತಂದ್ರೆ, ಮರಿಯಳಿಗೆ ತಾನು ಇನ್ನು ಈ ಲೋಕದಲ್ಲಿ ಜೀವಿಸುವುದಕ್ಕೆ ಮುಂದೆ ತನಗೆ ಬೇಕಾಗಿರುವಂತ ಒಂದು ಆಸರೆಯನ್ನ ತಾನು ಏರ್ಪಡಿಸಿಕೊಡುವಂಥದ್ದನ್ನ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ತಾನು ಇದ್ದಂಥ ಕಾಲವೆಲ್ಲ ತನಗೆ ಮಗನಾಗಿ ತನ್ನನ್ನು ನೋಡಿಕೊಂಡ್ರು. ಆದರೆ ಇನ್ನು ತನ್ನ ಕಾಲ ಈ ಲೋಕದಲ್ಲಿ ಮುಗಿದು ಹೋಗಿ ತಾನು ಮರಣ ಹೊಂದಿ ಮರಣವನ್ನು ಜಯಿಸಿ ಪರಲೋಕಕ್ಕೆ ಏರಿ ಹೋಗೋದಕ್ಕಿದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ತನಗೆ ಜನ್ಮವನ್ನು ಕೊಟ್ಟಂತ ತಾಯಿ ಮರಿಯಳು ತಾನು ಇನ್ನೂ ಈ ಭೂಲೋಕದಲ್ಲೇ ಇರ್ತಾಳೆ. ಆದರೆ ತಾನು ಈ ಲೋಕದಲ್ಲಿ ಇನ್ನೂ ಜೀವಿಸುವುದಕ್ಕಿರುವಾಗ ತಾನು ಜೀವನ ಮಾಡೋದಕ್ಕೆ ತನಗೆ ಒಂದು ಆಸರೆ ಇರಬೇಕು. ನಾನು ಈ ಲೋಕದಲ್ಲಿ ಇರುವವರೆಗೂ ತನಗೆ ಮಗನಾಗಿ ನಾನು ತನ್ನನ್ನು ನೋಡಿಕೊಂಡೆ. ಆದರೆ ಇನ್ನು ಮುಂದೆ ನಾನು ಇಲ್ಲದಿರುವಾಗ ತನಗೆ ಈ ಲೋಕದಲ್ಲಿ ನೋಡಿಕೊಳ್ಳುವುದಕ್ಕೆ ಒಂದು ಆಸರೆ ಇರಬೇಕಂತ ಹೇಳಿ ತನ್ನ ಶಿಷ್ಯನನ್ನ ಏರ್ಪಡಿಸಿಕೊಡೋದನ್ನ ನಾವು ಕಾಣ್ತೇವೆ. ಆಗ ಯೇಸು ಕ್ರಿಸ್ತನು ಶಿಲುಬೆಯ ಮರಣದಲ್ಲಿರುವಂತಹ ಸಮಯದಲ್ಲಿಯೂ ಸಹ ಒಂದು ಕಾರ್ಯವನ್ನು ಯೋಚನೆ ಮಾಡ್ತಾ ಇದ್ದಾರೆ. ಏನನ್ನು ಯೋಚನೆ ಮಾಡ್ತಾ ಇದ್ದಾರೆ ಅಂತಂತಂದ್ರೆ, ತನ್ನ ತಾಯಿಯ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಮರಿಯಳ ಕುರಿತಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಆಕೆ ತನ್ನನ್ನ ನನಗೆ ಒಪ್ಪಿಸಿಕೊಟ್ಟಳು, ನಾನು ಮನುಷ್ಯನಾಗಿ ಲೋಕದಲ್ಲಿ ಜನಿಸಿ ಬರುವುದಕ್ಕೆ ತಾನು ಅವಕಾಶ ಮಾಡಿಕೊಟ್ಟಳು. ಆದ್ರೆ ಈಗ ನನ್ನ ಕಾಲವನ್ನು ಮುಗಿಸಿ ನಾನು ತಂದೆಯ ಬಳಿಗೆ ಹೋಗ್ತಾ ಇದ್ದೇನೆ. ಆದ್ರೆ ಇನ್ನು ತನ್ನ ಪರಿಸ್ಥಿತಿ ಏನು? ತನ್ನನ್ನ ಈ ಲೋಕದಲ್ಲಿ ನೋಡಿಕೊಳ್ಳುವಂತವರು ಯಾರು? ಮರಿಯಳಿಗೆ ಬೇರೆ ಮಕ್ಕಳು ಸಹ ಇದ್ರು. ಆದರೂ ಸಹ ಯೇಸು ಕ್ರಿಸ್ತನು ತನ್ನ ಶಿಷ್ಯನನ್ನ ತನಗೆ ಮಗನಾಗಿ ಏರ್ಪಡಿಸಿಕೊಟ್ಟು ನೀನಿನ್ನು ತನ್ನನ್ನ ತಾಯಿಯಾಗಿ ನೋಡಿಕೊಳ್ಳಬೇಕು ಅಂತ ಒಪ್ಪಿಸಿಕೊಡೋದನ್ನ ನಾವು ಕಾಣ್ತೇವೆ. ದೇವರ ವಾಕ್ಯ ಹೇಳುತ್ತೆ, ಆ ಹೊತ್ತಿನಿಂದ ಆ ಶಿಷ್ಯ ಆಕೆಯನ್ನ ತನ್ನ ಮನೆಯಲ್ಲೇ ಇರಿಸಿಕೊಂಡನು ಎಂಬುದಾಗಿ. ಆಗ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಮರಿಯಳ ಮುಂದಿನ ಜೀವಿತಕ್ಕೆ ಬೇಕಾಗಿರುವಂತ ಒಂದು ಆಸರೆಯನ್ನ ಏರ್ಪಡಿಸಿಕೊಡುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಕಾಣ್ತೇವೆ. ಆತನು ಶಿಲುಬೆಯಲ್ಲಿ ಮರಣದಲ್ಲಿರುವಂತಹ ಸಮಯದಲ್ಲಿ, ಆ ಯಾತನೆಯಲ್ಲಿರುವಂತಹ ಸಮಯದಲ್ಲಿಯೂ ಸಹ ಮರಿಯಳ ಭವಿಷ್ಯದ ಕುರಿತಾಗಿ ಚಿಂತಿಸಿ ಆಕೆಗೆ ಭವಿಷ್ಯಕ್ಕೆ ಏನ್ ಮಾಡಬೇಕು ಅದನ್ನ ಏರ್ಪಾಟು ಮಾಡುವಂಥದ್ದನ್ನ ನಾವು ನೋಡುತ್ತೇವೆ. ಇದರಿಂದ ನಾವೇನನ್ನು ತಿಳಿದುಕೊಳ್ಳಬೇಕು ಅಂತಂತಂದ್ರೆ, ಯೇಸು ಕ್ರಿಸ್ತನು ನನಗಾಗಿ ನಿಮಗಾಗಿ ಚಿಂತಿಸುವ ಆತನು. ಯೇಸು ಕ್ರಿಸ್ತನು ಆ ದಿನದಲ್ಲಿ ಶಿಲುಬೆಯ ಮೇಲಿರುವಾಗಲೂ ಸಹ ತನ್ನ ತಾಯಿಯ ಕುರಿತಾಗಿ ಚಿಂತಿಸಿದನು. ಆಕೆಯ ಮುಂದಿನ ಜೀವಿತ ಏನು, ತನ್ನನ್ನು ನೋಡಿಕೊಳ್ಳುವಂಥವರು ಯಾರು ಅದು ಚಿಂತಿಸಿ ತನ್ನ ಶಿಷ್ಯನಿಗೆ ಆಕೆಯನ್ನು ಒಪ್ಪಿಸಿಕೊಟ್ಟನು. ಆತನು ಆ ದಿನದಲ್ಲಿ ಮರಿಯಳ ಕುರಿತಾಗಿ ಚಿಂತಿಸಿದ್ದು ಮಾತ್ರವಲ್ಲ, ಆತನು ಇವತ್ತು ಸಹ ನನ್ನ ನಿಮ್ಮ ಕುರಿತಾಗಿ ತಾನು ಚಿಂತಿಸುವನು. ಆವತ್ತು ಮರಿಯಳ ಪರಿಸ್ಥಿತಿ ಯಾವ ರೀತಿಯಾಗಿದ್ದಿರಬಹುದು ಯೋಚನೆ ಮಾಡಿ. ಅಯ್ಯೋ, ನನ್ನ ಮಗನು ಶಿಲುಬೆಯಲ್ಲಿ ಹೊಡೆಯಲ್ಪಟ್ಟು ತನ್ನ ಮರಣಕ್ಕೆ ಒಪ್ಪಿಸಿಕೊಡಲ್ಪಡುತ್ತಾ ಇದ್ದಾನೆ. ಇನ್ನು ನನ್ನ ಪರಿಸ್ಥಿತಿ ಏನು, ನನ್ನ ಮುಂದಿನ ಜೀವನ ಏನು, ನಾನು ಯಾರ ಬಳಿಯಲ್ಲಿರಲಿ, ನನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ, ಇನ್ನು ನನಗೆ ಮುಂದೆ ಯಾರು ಆಸರೆ ಎನ್ನುವಂಥ ಒಂದು ಚಿಂತೆ ತನಗಿದ್ದಿರಬಹುದು. ಅದೇ ರೀತಿಯಾಗಿ ನೀವು ಸಹ ಒಂದು ವೇಳೆ ಚಿಂತೆಯಿಂದ ಇರಬಹುದು. ಅಯ್ಯೋ, ನಮ್ಮ ಭವಿಷ್ಯ ಏನು, ನಮ್ಮ ಮುಂದಿನ ಜೀವನ ಹೇಗೆ, ನಾವು ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಯಾವ ರೀತಿ ನಮ್ಮ ಜೀವನವನ್ನು ನಡೆಸಬೇಕು, ಯಾವ ರೀತಿಯಾಗಿ ನಮ್ಮ ಸ್ಥಿತಿಯಿಂದ ನಾವು ಹೊರಬರುತ್ತೇವೆ, ಯಾವ ರೀತಿಯಾಗಿ ನಮ್ಮ ಸಂಕಷ್ಟಗಳಿಂದ ನಾವು ಹೊರಬರುತ್ತೇವೆ, ನಮಗೆ ಏನು ಆಸರೆ, ನಮಗೆ ಏನು ಭರವಸೆ, ಏನು ನಡೆಯುತ್ತೋ ಗೊತ್ತಿಲ್ವಲ್ಲ ಅಂತ ನೀವಿರಬಹುದು. ಆದರೆ ನಾನು ನಿಮಗೆ ಹೇಳೋ ಮಾತು, ಆ ದಿವಸದಲ್ಲಿ ಮರಿಯಳಿಗಾಗಿ ಚಿಂತಿಸಿದ ಯೇಸು ಕ್ರಿಸ್ತನು ಈ ದಿವಸದಲ್ಲಿ ನಿಮಗೋಸ್ಕರವಾಗಿ ಸಹ ಚಿಂತೆ ಮಾಡ್ತಾರೆ. ಆ ದಿವಸದಲ್ಲಿ ಮರಿಯಳಿಗಾಗಿ ಒಂದು ಆಸರೆಯನ್ನು ಏರ್ಪಡಿಸಿಕೊಟ್ಟ ಕರ್ತನು ಈ ದಿವಸದಲ್ಲಿ ನಿಮಗೂ ಸಹ ಆಸರೆಯನ್ನು ಏರ್ಪಡಿಸಿಕೊಡ್ತಾರೆ. ಅದರಿಂದ ಕಳವಳ ಪಡಬೇಡಿ, ಚಿಂತೆ ಮಾಡಬೇಡಿ, ಕುಗ್ಗಿ ಹೋಗಬೇಡಿ. ಯೇಸು ಕ್ರಿಸ್ತನು ನಿಮ್ಮ ಭವಿಷ್ಯ ಚೆನ್ನಾಗಿರುವ ಹಾಗೆ,
ನಿಮ್ಮ ಜೀವನ ಚೆನ್ನಾಗಿ ನಡೆಯುವ ಹಾಗೆ ನೀವು ಏನನ್ನ ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಯಾವ ರೀತಿಯಾಗಿ ನಿಮ್ಮ ಕಷ್ಟಗಳಿಂದ ನೀವು ಹೊರಬರಬೇಕು ಎನ್ನುವಂಥ ಎಲ್ಲವನ್ನು ಆತನು ನಿಮಗಾಗಿ ಚಿಂತಿಸಿ ನಿಮ್ಮ ಮುಂದಾಗಿ ಹೋಗಿ ಆತನ ಕಾರ್ಯಗಳನ್ನು ಮಾಡುವನು. ನಿಮ್ಮ ಚಿಂತಾ ಭಾರವನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನೇ ಅದನ್ನು ಹೊರುವನು, ಆತನೇ ನಿಮ್ಮನ್ನು ಸಾಗಿಸುವನು. ಪೂರ್ಣಾಸಕ್ತಿಯಿಂದ ಆತನನ್ನು ನೋಡಿ ಪ್ರಾರ್ಥನೆ ಮಾಡಿರಿ, ಆತನ ಮೇಲಿನ ನಂಬಿಕೆಯಿಂದ ಜೀವಿಸಿರಿ. ಕರ್ತನು ನಿಮಗಾಗಿ ಚಿಂತಿಸಿ ನಿಮ್ಮನ್ನು ನಡೆಸುವುದನ್ನು ನೀವು ಕಾಣ್ತೀರಾ. ಯೇಸು ಕ್ರಿಸ್ತನು ನಿಮಗಾಗಿ ಚಿಂತಿಸುತ್ತಾರೆ. ನಿಮಗಾಗಿ ಚಿಂತಿಸಿ ನಿಮಗಾಗಿ ಒಂದು ಆಸರೆಯನ್ನು ಏರ್ಪಡಿಸಿ ನಿಮ್ಮನ್ನು ಕಡ್ಡಾಯವಾಗಿ ನಡೆಸ್ತಾರೆ. ಅಂದು ಮರಿಯಳನ್ನು ಚಿಂತಿಸಿ ಮರಿಯಳಿಗಾಗಿ ಕಾರ್ಯಗಳನ್ನು ಮಾಡಿದ ಕರ್ತನು, ಮರಿಯಳಿಗೆ ಒಂದು ಆಸರೆಯನ್ನು ಏರ್ಪಡಿಸಿಕೊಟ್ಟ ಕರ್ತನು ನಿಮಗೂ ಒಂದು ಆಸರೆಯನ್ನು ಏರ್ಪಡಿಸಿಕೊಟ್ಟು ನಿಮ್ಮನ್ನು ಬಲಪಡಿಸಿ ನಿಮ್ಮನ್ನು ನಡೆಸುತ್ತಾರೆ, ನಿಮಗೆ ಸಹಾಯ ಮಾಡುತ್ತಾರೆ. ಅದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡಿ. ಯೇಸು ಕ್ರಿಸ್ತನು ನಮಗಾಗಿ ಚಿಂತಿಸ್ತಾರೆ. ಆದರೆ ನಾವೇನು ಮಾಡಬೇಕು? ನಾವು ಇತರಗಳಿಗೋಸ್ಕರವಾಗಿ ಚಿಂತಿಸಬೇಕು. ನಮ್ಮ ಪರಿಸ್ಥಿತಿ ಕುರಿತಾಗಿ ಆತನು ಚಿಂತಿಸಿ ನಮಗಾಗಿ ಎಲ್ಲವನ್ನು ಮಾಡಿ ನಮ್ಮನ್ನು ಬಲಪಡಿಸಿ ನಡೆಸ್ತಾರೆ. ಆದರೆ ನಾವೇನು ಮಾಡಬೇಕು? ನಾವು ಇತರಗಳಿಗೋಸ್ಕರವಾಗಿ ಚಿಂತಿಸಬೇಕು. ನಮ್ಮ ಕಣ್ಣ ಮುಂದೆ ಕಾಣಿಸುವಂತ ಎಲ್ಲ ಮನುಷ್ಯರಿಗೋಸ್ಕರವಾಗಿ ನಾವು ಚಿಂತಿಸುವಂತವರಾಗಿರಬೇಕು. ಯೇಸು ಕ್ರಿಸ್ತನು ಹೇಳಿದ ಮಾತು, ನಿನ್ನಂತೆಯೇ ನಿನ್ನ ನೆರೆಯವರನ್ನು ಪ್ರೀತಿಸು. ಜನಗಳು ನಿಮಗೇನನ್ನು ಮಾಡಬೇಕಂತ ನೀವು ಬಯಸ್ತೀರೋ ಅದನ್ನೇ ನೀವು ಅವರಿಗೆ ಮಾಡಿರಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಚಿಂತೆ ಮಾಡ್ತಾರೆ. ನಾವೇನು ಮಾಡಬೇಕು? ಇತರಗಳಿಗೋಸ್ಕರವಾಗಿ ಚಿಂತೆ ಮಾಡಬೇಕು. ಇತರಗಳಿಗೆ ಸಹಾಯವನ್ನು ಮಾಡಬೇಕು. ಇತರರನ್ನ ಬಲಪಡಿಸಬೇಕು. ಇತರರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಇತರಗಳನ್ನ ನಾವು ಸಂತೈಸಬೇಕು. ಇತರಗಳನ್ನ ನಾವು ಆಧರಿಸಬೇಕು. ನೀವು ಯಾರನ್ನಾದರೂ ಹಸಿದವರನ್ನು ಕಾಣ್ತೀರಾ, ಅವರಿಗೆ ಊಟ ಕೊಡಿ. ನೀವು ಯಾರನ್ನಾದರೂ ವಸ್ತ್ರ ಇಲ್ಲದವರನ್ನು ಕಾಣ್ತೀರಾ, ಅವರಿಗೆ ವಸ್ತ್ರ ಕೊಡಿ. ನೀವು ಯಾರನ್ನಾದರೂ ಅನಾರೋಗ್ಯದಿಂದ ಇರುವಂಥವರನ್ನ ಕಾಣ್ತೀರಾ, ಅವರ ಆರೋಗ್ಯ ಚೆನ್ನಾಗಿ ಆಗೋದಕ್ಕೆ ನಿಮ್ಮಿಂದ ಆಗುವಷ್ಟು ಸಹಾಯವನ್ನ ನೀವು ಮಾಡಿ. ಯಾರಾದರೂ ಆಶ್ರಯ ಇಲ್ಲದವರನ್ನ ನೀವು ಕಾಣ್ತೀರಾ, ಅವರಿಗೆ ಆಶ್ರಯವನ್ನು ಏರ್ಪಡಿಸಿಕೊಡಿ. ಯಾರಾದರೂ ಹಣ ಇಲ್ಲದವರನ್ನ ನೀವು ನೋಡ್ತೀರಾ, ನಿಮ್ಮಿಂದ ಆಗುವಷ್ಟು ಹಣವನ್ನು ಸಹಾಯ ಮಾಡಿ. ಯಾರಾದರೂ ಕೆಲಸ ಇಲ್ಲದವರನ್ನ ನೀವು ನೋಡ್ತೀರಾ, ಅವರಿಗೆ ಕೆಲಸವನ್ನು ದೊರಕಿಸಿ ಕೊಡೋದಕ್ಕೆ ನಿಮ್ಮಿಂದ ಏನು ಸಾಧ್ಯವೋ ಅದನ್ನು ಮಾಡಿ. ಇನ್ನೊಬ್ಬರ ಕಷ್ಟಗಳ ಪರಿಹಾರವಾಗಿ ಅವರು ನೆಮ್ಮದಿಯಾಗಿರುವುದಕ್ಕೆ ಏನೆಲ್ಲ ಮಾಡಬಹುದೋ ಅದನ್ನ ನೀವು ಮಾಡಿ. ದೇವರು ನಿಮಗೋಸ್ಕರವಾಗಿ ಮಾಡ್ತಾರೆ, ನೀವು ಇತರಗಳಿಗೋಸ್ಕರವಾಗಿ ಮಾಡಿ. ಅದಕ್ಕೆ ಪ್ರತಿಫಲವನ್ನ ಏರಳವಾಗಿ ಆ ದಿವಸದಲ್ಲಿ ಕರ್ತನು ಕೊಡುವನು. ಆಗ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿದ್ದುಕೊಂಡು ಮರಿಯಳಿಗೆ ಒಂದು ಆಸರೆಯನ್ನು ಏರ್ಪಡಿಸಿಕೊಟ್ಟದರ ಮೂಲಕವಾಗಿ ನಾವೇನನ್ನು ತಿಳಿದುಕೊಳ್ತೇವೆ? ಆದರೆ ನಮಗೂ ಸಹ ಆಸರೆಯನ್ನು ಏರ್ಪಡಿಸಿಕೊಡುವನು, ನಮ್ಮನ್ನು ನಡೆಸುವನು ಎನ್ನುವುದನ್ನು ನಾವು ತಿಳಿದುಕೊಳ್ತೇವೆ. ಅದೇ ಸಮಯದಲ್ಲಿ ನಾವು ಸಹ ಇತರಗಳಿಗೆ ಆಸರೆಯನ್ನು ಏರ್ಪಡಿಸುವಂಥವர்களಾಗಿ ಇರಬೇಕು ಎನ್ನುವುದನ್ನು ಸಹ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. ಮತ್ತೊಂದು ವಿಷಯ, ಈ ಒಂದು ಕಾರ್ಯದ ಮೂಲಕವಾಗಿ ಯೇಸು ಕ್ರಿಸ್ತನು ನಮಗೇನನ್ನು ತೋರಿಸಿಕೊಡ್ತಾರೆ? ಅವರೇನನ್ನು ತೋರಿಸಿಕೊಡ್ತಾರೆ ಅಂತಂತಂದರೆ, ನಿಮ್ಮ ತಂದೆ ತಾಯಿಗಳನ್ನ ಎಂದಿಗೂ ಮರೆತು ಹೋಗಬೇಡಿ ಅನ್ನುವುದನ್ನ ಅವರು ನಮಗೆ ತೋರಿಸಿಕೊಡ್ತಾರೆ. ಯೇಸು ಕ್ರಿಸ್ತನು ತನಗೆ ಜನ್ಮವನ್ನು ಕೊಟ್ಟಂತ ಮರಿಯಳ ಭವಿಷ್ಯ ಚೆನ್ನಾಗಿರಬೇಕಂತ ಹೇಳಿ, ತನಗೊಂದು ಆಸರೆ ಇರಬೇಕಂತ ಹೇಳಿ ತನ್ನ ಶಿಷ್ಯನಿಗೆ ತನ್ನನ್ನ ಒಪ್ಪಿಸಿಕೊಡ್ತಾರೆ. ಇದರ ಮೂಲಕವಾಗಿ ಅವರು ನಮಗೆ ತೋರಿಸಿಕೊಡುವಂತ ಒಂದು ಕಾರ್ಯ, ನಿಮ್ಮ ತಂದೆ ತಾಯಿಗಳನ್ನ ಯಾವತ್ತೂ ಕೈ ಬಿಡಬೇಡಿ. ನಿಮ್ಮ ತಂದೆ ತಾಯಿಗಳಿಗೆ ನೀವು ಆಸರೆಯಾಗಿರಿ, ಅವರನ್ನು ನೋಡಿಕೊಳ್ಳಿ, ಅವರನ್ನು ಪಾಲಿಸಿ, ಅವರನ್ನು ಪೋಷಿಸಿ, ಅವರನ್ನು ಗಮನಿಸಿ, ಅವರಿಗೆ ಆಶ್ರಯವಾಗಿರಿ ಅಂತ ಯೇಸು ಕ್ರಿಸ್ತನು ನಮಗೆ ತೋರಿಸಿಕೊಡ್ತಾರೆ. ಇವತ್ತು ನಿಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ನೀವು ಯಾವ ರೀತಿಯಾಗಿ ನಡೀತಾ ಇದ್ದೀರಾ ಯೋಚನೆ ಮಾಡಿ. ಇವತ್ತು ನಾವು ಸಮಾಜವನ್ನು ನೋಡುವಾಗ ಅನೇಕರು ತಮ್ಮ ತಂದೆ ತಾಯಿಗಳನ್ನು ಸರಿಯಾಗಿ ಗಮನಿಸಿಕೊಳ್ಳೋದಿಲ್ಲ, ಅವರಿಗೆ ಸರಿಯಾದ ಒಂದು ಒಳ್ಳೆ ಊಟ ಕೊಡೋದಿಲ್ಲ, ಅವರಿಗೆ ಸರಿಯಾದ ಒಂದು ಒಳ್ಳೆ ಬಟ್ಟೆ ಕೊಡೋದಿಲ್ಲ, ಅವರಿಗೆ ಸರಿಯಾದ ಆರೈಕೆಯನ್ನು ಮಾಡೋದಿಲ್ಲ, ಅವ್ರಿಗಿರೋದಕ್ಕೆ ಒಂದು ಒಳ್ಳೆಯ ಸ್ಥಳ ಕೊಡೋದಿಲ್ಲ. ಅವರಿಗೆ ಆರೋಗ್ಯ ಸರಿಯಿಲ್ಲ ಅಂತಂತಂದರೆ ಒಂದು ಒಳ್ಳೆಯ ಔಷಧಿ ಕೊಡಿಸಿ, ಒಂದು ಒಳ್ಳೆಯ ವೈದ್ಯರತ್ತ ಕರ್ಕೊಂಡು ಹೋಗಿ ಅವರನ್ನ ತೋರಿಸೋದಿಲ್ಲ. ಅವ್ರ ಕಷ್ಟ ಏನು, ಅವ್ರ ಬಾಧೆ ಏನು ವಿಚಾರಿಸೋದಿಲ್ಲ. ಎಷ್ಟೋ ತಂದೆ ತಾಯಿಗಳು ನಮ್ಮ ಮಕ್ಕಳು ನಮ್ಮನ್ನು ಗಮನಿಸೋದೇ ಇಲ್ಲ, ನಮ್ಮ ಮಕ್ಕಳು ನಮಗೇನು ಬೇಕು ಏನು ಬೇಡ ಅಂತ ನೋಡೋದೇ ಇಲ್ಲ, ನಮ್ಮ ಮಕ್ಕಳಿಗೆ ನಾವು ಬದುಕಿದ್ದೀವೋ ಸತ್ತಿದ್ದೀವೋ ಅದು ಬೇಕಾಗೇ ಇಲ್ಲ ಅಂತ ಕಣ್ಣೀರು ಸುರಿಸುವಂಥವ್ರುಗಳನ್ನ ನಾವು ನೋಡಬಹುದು. ಆದರೆ ಇಂಥ ಒಂದು ನಡವಳಿಕೆ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಇರಬಾರದು. ಎಷ್ಟೋ ಜನಗಳು ತಮ್ಮ ತಂದೆ ತಾಯಿಗಳನ್ನು ಬೈದು, ಅವರನ್ನು ಗದರಿಸಿ, ಅವರನ್ನು ಚುಚ್ಚಿ ಮಾತಾಡಿ, ಅವರನ್ನು ಅವಮಾನಪಡಿಸಿ, ನಿಂದಿಸಿ, ಅವರನ್ನು ವೇದನೆ ಪಡಿಸುವಂಥವರುಗಳಾಗಿ ಇರ್ತಾರೆ. ಇನ್ನೂ ಅನೇಕರು ಅವ್ರ ತಂದೆ ತಾಯಿಗಳಿಗೆ ಹೇಳುವಂಥ ಮಾತು, ಏನು ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ ನಾನೊಬ್ಬನೇ ಇರೋದು, ಇನ್ನೊಬ್ಬ ಮಗ ಇಲ್ವಾ, ಅವ್ರ ಮನೆಗೆ ಹೋಗಿ. ಏನು ನಮ್ಮನೇಲೇ ಕೂತ್ಕೊಂಡು ತಿನ್ಬೇಕಾ? ಹೋಗಿ ಅವ್ರ ಮನೆಗೂ ಹೋಗಿ, ನಮ್ಮನೇಲೇ ಯಾಕಿರ್ತೀರಾ ಅಂತ ಒಬ್ಬ ಮಗ. ಅವ್ರ ಮನೆಗೆ ಹೋದರೆ ಆ ಮಗ, ನಮ್ಮನೆಗೆ ಯಾಕೆ ಬರ್ತೀರಾ ನೀವು, ಯಾಕೆ ಇನ್ನೊಬ್ಬ ಮಗ ಇಲ್ವಾ, ಅವ್ರ ಮನೆಗೆ ಹೋಗಿ, ನಮ್ಮನೇಲೇ ಬಂದು ಇರಬೇಕಾ, ನಮಗೆ ಎಷ್ಟೋ ಕಷ್ಟಗಳು, ನಿಮ್ಮನ್ನು ಯಾರು ನೋಡೋದು ಅಂತ ಆ ಮಗ. ಆಗ ಒಬ್ಬ ಮಗ ಅವ್ರ ಮನೆಗೆ ಹೋಗು ಅಂತ, ಇನ್ನೊಬ್ಬ ಮಗ ಇವ್ರ ಮನೆಗೆ ಹೋಗು ಅಂತ.
ಇನ್ನು ಕೆಲವರು ಏನು ನಮ್ಮನೇಲಿ ಮಾತ್ರ ಇರಬೇಕಾ, ನಿನಗೆ ಮಗಳಿಲ್ವಾ, ಮಗಳ ಮನೆಗೆ ಹೋಗು, ಅಲ್ಲೋಗಿ ಕೂತ್ಕೊಂಡು ತಿನ್ನೋಗು, ಇನ್ನು ನಮ್ಮನೇಲೇ ಯಾಕಿರುತ್ತೆ ಯಾವಾಗಲೂ ಅಂತ ಮಗಳ ಮನೆಗೆ ಹೋಗು ಅಂತ. ಈ ರೀತಿ 2-3 ಮಕ್ಕಳಿದ್ರೆ ಒಬ್ಬರು ನಮ್ಮನೇಲಿ ಇರಬೇಡ ಅವ್ರ ಮನೆಗೆ ಹೋಗು ಅಂತ, ಇನ್ನೊಬ್ಬರು ಅವ್ರ ಮನೇಲಿ ಇರಬೇಡ ಇವ್ರ ಮನೆಗೆ ಹೋಗು ಅಂತ. ಈ ರೀತಿ ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ, ಇನ್ನೊಬ್ಬರ ಮನೆಯಿಂದ ಮತ್ತೊಬ್ಬರ ಮನೆಗೆ ಅವ್ರನ್ನ ಅಲಿಸ್ತಾ ಇರ್ತಾರೆ. ಯಾರು ಸಹ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅವ್ರಿಗೇನು ಸಮಸ್ಯೆ ಆಯಿತು ಅಂತಂತಂದರೆ, ಆ ಮಗ ಬರಲಿ ನೋಡ್ಕೊಳ್ಳಿ ನಾನು ಯಾಕೆ ನೋಡಬೇಕು, ಅವ್ರ ಮಗಳು ಬರಲಿ ನೋಡ್ಕೊಳ್ಳಿ ನಾನು ಯಾಕೆ ನೋಡಬೇಕು ಅಂತ ಹೇಳೋರು ಇರ್ತಾರೆ. ಒಟ್ಟು ಮೊತ್ತವಾಗಿ ಕಡೆಗೆ ಯಾರು ಸಹ ಅವ್ರನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅವ್ರು ನೋಡ್ಕೊಳ್ಳಿ ಅಂತ ಇವ್ರು ನೋಡ್ಕೊಳ್ಳಿ ಅಂತ ಅವರು, ಕೊನೆಗೆ ಅವ್ರನ್ನ ಯಾರು ಸಹ ನೋಡ್ಕೊಳ್ಳೋದಿಲ್ಲ. ಕೊನೆಗೆ ತಂದೆ ತಾಯಿ ನಮಗೆ ಮಕ್ಕಳಿದ್ದು ಏನು ಪ್ರಯೋಜನ, ಯಾರೂ ನಮ್ಮನ್ನು ನೋಡ್ಕೊಳ್ಳೋದಿಲ್ವಲ್ಲ, ನಮಗೆ ಮಕ್ಕಳಿದ್ರು ನಾವು ಅನಾಥರು ಅಂತ ಅಂದ್ಕೊಳ್ತಾರೆ. ಇನ್ನು ಕೆಲವರಂತೂ ಯಾವುದೋ ಒಂದು ಚಿಕ್ಕ ಮನೆ ಮಾಡಿಬಿಟ್ಟು ಆ ಚಿಕ್ಕ ಮನೇಲಿ ಕರ್ಕೊಂಡು ಹೋಗಿ ಅವ್ರನ್ನ ಬಿಟ್ಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಅವ್ರಿಗೆ ತಿನ್ನೋಕೆ ಊಟ ಇದೆಯಾ, ಹಾಕೊಳ್ಳೋದಕ್ಕೆ ಬಟ್ಟೆ ಇದೆಯಾ, ಅವ್ರ ಆರೋಗ್ಯ ಚೆನ್ನಾಗಿದೆಯಾ, ಅವ್ರ ಹತ್ರ ಹಣಕಾಸು ಇದೆಯಾ, ಅವ್ರ ಜೀವನ ಮಾಡೋದಕ್ಕೆ ಆ ಸ್ಥಳ ಅನುಕೂಲವಾಗಿದೆಯಾ, ಅವ್ರು ನೆಮ್ಮದಿಯಾಗಿ ಬದುಕ್ತಾ ಇದ್ದಾರಾ, ಏನನ್ನು ಸಹ ತಿರುಗಿ ನೋಡೋದೇ ಇಲ್ಲ. ಅವ್ರಿಗೇನು ಬೇಕು ಏನು ಬೇಡ ಏನನ್ನು ಸಹ ವಿಚಾರಿಸೋದೇ ಇಲ್ಲ. ಅಕಸ್ಮಾತ್ ಅವ್ರು ಯಾವಾಗಲಾದರೂ ಮನೆ ಕಡೆಗೆ ಬಂದರೆ, ಯಾಕೆ ಬಂದರೆ ಮನೆ ಹತ್ರ, ಬರಬೇಡಿ ಮನೆ ಹತ್ರ ಎಲ್ಲ, ನಮಗೆ ಎಷ್ಟೋ ಕಷ್ಟ, ನೀವು ಆವಾಗವಾಗ ಅದು ಇದು ಅಂತ ಹೇಳ್ಕೊಂಡು ಬರ್ತಾ ಇದ್ರೆ ನಾವೆಲ್ಲಿಂದ ತರೋದು, ಬರಬೇಡಿ ಏನೋ ಮಾಡ್ಕೊ ಹೋಗಿ ಅಂತ ಹೇಳೋರಿರ್ತಾರೆ. ಆ ವಯಸ್ಸಾಗಿರುತ್ತೆ ತಂದೆ ತಾಯಿ ಅವ್ರಿಗೆ ಹಣ ಇಲ್ದಿರ, ಸರಿಯಾಗಿ ಊಟ ಇಲ್ದಿರ, ಒಳ್ಳೆ ಬಟ್ಟೆ ಇಲ್ದಿರ, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತಂದರೆ ಆಸ್ಪತ್ರೆಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಇಲ್ದಿರ ಕಣ್ಣೀರಿಂದ ಬದುಕುವಂಥವ್ರನ್ನ ನಾವು ನೋಡ್ಬೋದು. ಆ ವಯಸ್ಸಾಗಿರುವಂಥ ಕಾಲದಲ್ಲಿ ಅವ್ರ ಕೈಯಿಂದ ಆಗೋ ಅಲ್ಪ ಸ್ವಲ್ಪ ಕೆಲಸ ಮಾಡಿ, ಯಾರ ಮನೆಗೆ ಹೋಗಿ ಪಾತ್ರೆ ತೊಳೆದು ಕಸ ಗುಡಿಸಿ, ಅವರಿಂದ ಆಗುವಂಥ ಏನೋ ಸಣ್ಣ ಪುಟ್ಟ ಕೆಲಸ ಮಾಡಿ 1-2 ಕಾಸು ತಗೊಂಡು ಜೀವನ ಮಾಡುವಂಥ ವಯಸ್ಸಾಗಿರುವಂಥವ್ರನ್ನ ನಾವು ನೋಡ್ಬೋದು. ಈ ರೀತಿಯಾಗೆಲ್ಲ ಮಕ್ಕಳು ಅವ್ರ ತಂದೆ ತಾಯಿಗಳನ್ನು ಗಮನಿಸದೆ ಹೋಗುವಂಥವ್ರನ್ನ ನಾವು ನೋಡುತ್ತೇವೆ. ಆದರೆ ದೇವರು ಇದನ್ನು ಎಷ್ಟು ಮಾತ್ರವೂ ಇಷ್ಟಪಡೋದಿಲ್ಲ. ಯೇಸು ಕ್ರಿಸ್ತನು ತಾನು ಶಿಲುಬೆಯ ಮರಣದಲ್ಲಿ, ಆ ಶಿಲುಬೆಯ ಪಾದದಲ್ಲಿರುವಾಗಲೂ ಸಹ ಮರಿಯಳ ಕುರಿತಾಗಿ ಯೋಚನೆ ಮಾಡಿದ್ರು, ತನ್ನ ತಾಯಿಯ ಕುರಿತಾಗಿ ಯೋಚನೆ ಮಾಡಿದ್ರು. ಅದರ ಮೂಲಕವಾಗಿ ಅವರು ನಮಗೆ ಹೇಳೋ ಮಾತು, ನಿಮ್ಮ ತಂದೆ ತಾಯಿಗಳನ್ನು ಎಂಥ ಸ್ಥಿತಿಯಲ್ಲೂ ಸಹ ಕೈ ಬಿಡಬೇಡಿ, ಅವರನ್ನು ನೋಡಿಕೊಳ್ಳಿ, ಅವರನ್ನು ಪೋಷಿಸಿ, ಅವರನ್ನು ಪಾಲಿಸಿ, ಅವರನ್ನು ಗಮನಿಸಿ ಎಂಬುದಾಗಿ ಅವರು ನಮಗೆ ಹೇಳ್ತಾರೆ. ಇವತ್ತು ನೀವು ನಿಮ್ಮ ತಂದೆ ತಾಯಿಗಳ ವಿಷಯದಲ್ಲಿ ಯಾವ ರೀತಿಯಾಗಿದ್ದೀರಾ ಯೋಚನೆ ಮಾಡಿ. ನಿಮ್ಮ ಅಣ್ಣ ನೋಡಿಲ್ಲ, ನಿಮ್ಮ ತಮ್ಮ ನೋಡಿಲ್ಲ, ನಿಮ್ಮ ಅಕ್ಕ ನೋಡಿಲ್ಲ, ನಿಮ್ಮ ತಂಗಿ ನೋಡಿಲ್ಲ, ಅದನ್ನು ನೀವು ಯೋಚನೆ ಮಾಡಬೇಡಿ. ನೀವು ನಿಮ್ಮ ತಂದೆ ತಾಯಿಗಳನ್ನು ನೋಡ್ಕೊಳ್ಳಿ. ಬೇರೆ ಮಕ್ಕಳು ಯಾರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನೋಡ್ಕೊಳ್ಳಿ. ಮರಿಗಳಿಗೆ ಬೇರೆ ತಮ್ಮಂದರು ತಂಗಿಯಂದರು ಎಲ್ಲ ಇದ್ದರು. ಯೇಸು ಕ್ರಿಸ್ತನ ಅವ್ರು ಯಾರ ಬಗ್ಗೆ ಯೋಚನೆ ಮಾಡಿಲ್ಲ. ಅವ್ರು ಯೋಚನೆ ಮಾಡಿದ್ದು, ನಾನಿಲ್ವಲ್ಲ, ಅರೆ ನನ್ನ ಬದಲಾಗಿ ನನ್ನ ಶಿಷ್ಯನಿಗೆ ತನ್ನ ಜವಾಬ್ದಾರಿಯನ್ನು ಕೊಡ್ತೇನೆ ಅಂತ ಹೇಳಿ ಶಿಷ್ಯನನ್ನು ಏರ್ಪಡಿಸಿಕೊಡ್ತಾರೆ. ನಿಮ್ಮ ತಂದೆ ತಾಯಿಗಳಿಗೆ ಇನ್ನೂ ಹಲವಾರು ಮಕ್ಕಳಿರಬಹುದು, ಆದರೆ ಅವ್ರು ಯಾರು ನೋಡ್ತಾರೋ ನೋಡೋದಿಲ್ವೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನೀವು ನೋಡ್ಕೊಳ್ಳಿ. ನೀವು ನಿಮ್ಮ ತಂದೆ ತಾಯಿಯನ್ನು ನೋಡ್ಕೊಳ್ಳಿ, ನಿಮ್ಮನ್ನು ದೇವರು ನೋಡ್ಕೊಳ್ತಾರೆ. ನೀವು ನಿಮ್ಮ ತಂದೆ ತಾಯಿಯನ್ನು ಗಮನಿಸಿ, ನಿಮ್ಮನ್ನು ದೇವರು ಗಮನಿಸ್ತಾರೆ. ನೀವು ನಿಮ್ಮ ತಂದೆ ತಾಯಿಗಳನ್ನು ಪೋಷಿಸಿ, ದೇವರು ನಿಮ್ಮನ್ನು ಪೋಷಿಸ್ತಾರೆ. ನೀವು ನಿಮ್ಮ ತಂದೆ ತಾಯಿಗಳಿಗೆ ಆಶ್ರಯವಾಗಿರಿ, ದೇವರು ನಿಮಗೆ ಆಶ್ರಯವಾಗಿರ್ತಾರೆ. ಕೆಲವೊಂದ್ಸಲಿ ತಂದೆ ತಾಯಿ ಒಂದು ವೇಳೆ ಕೆಟ್ಟವರಾಗಿರಬಹುದು. ಚಿಕ್ಕ ವಯಸ್ಸಿಂದ ನಮಗೆ ಪ್ರೀತಿ ತೋರಿಸ್ತೀರ, ನಮ್ಮನ್ನು ಒಡೆದು ಬಡಿದು ನೋಯಿಸಿ, ನಾವು ದೊಡ್ಡವರಾದ್ಮೇಲೂ ಸಹ ನಮಗೆ ಎಷ್ಟೋ ತೊಂದರೆ ಕೊಟ್ಟು ಬಾಧೆ ಕೊಟ್ಟು ನಮ್ಮನ್ನು ವೇದನೆ ಪಡಿಸಿರಬಹುದು. ಅನೇಕ ಮಕ್ಕಳು ಅವ್ರ ತಂದೆ ತಾಯಿಗಳಿಗೆ ವಯಸ್ಸಾದ ನಂತರ ಅವರು ಮೊದಲಿಂದ ಏನೆಲ್ಲ ಮಾಡಿ ಬಂದಿದ್ದಾರೆ ಅದನ್ನೆಲ್ಲ ಯೋಚನೆ ಮಾಡಿ ವಯಸ್ಸಾದ ಮೇಲೆ ಅವರಿಗೆ ಪ್ರತೀಕಾರ ತೀರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಮ್ಗೆ ಆವಾಗ ಹಂಗೆಲ್ಲ ಮಾಡಿದ್ರಿ, ನಮ್ಗೆ ಎಷ್ಟೆಲ್ಲ ನೋವು ಕೊಟ್ರಿ, ಎಷ್ಟೆಲ್ಲ ಬಾಧೆ ಕೊಟ್ರಿ, ಇವಾಗ ಇದು ನನ್ನ ಕಾಲ, ನಾನು ನಿಮಗೆ ಸರಿಯಾಗಿ ಮಾಡ್ತೀನಿ ಅಂತ ವಯಸ್ಸಾಗಿರುತ್ತೆ ತಂದೆ ತಾಯಿಗಳಿಗೆ ಅವರು ವಯಸ್ಸಿನಲ್ಲಿದ್ದಾಗ ಏನೆಲ್ಲ ಮಾಡಿದ್ರು ಅದನ್ನೆಲ್ಲ ತಗೊಂಡು ಈಗ ಅವ್ರಿಗೆ ಪ್ರತೀಕಾರ ತೀರಿಸ್ತೀವಿ ಅಂತ ಹೇಳಿ ಅವ್ರ ಕಾರ್ಯಗಳು ಮಾಡ್ತಾ ಇರ್ತಾರೆ. ಆದರೆ ಅದನ್ನು ನಾವು ಮಾಡಬಾರದು. ಒಂದು ವೇಳೆ ತಂದೆ ತಾಯಿ ಅವ್ರ ವಯಸ್ಸಲ್ಲಿದ್ದಾಗ, ನಾವಿನ್ನು ಚಿಕ್ಕವರಾಗಿರುವಾಗ, ಬೆಳೆದು ಬಂದ ನಂತರವೂ ಸಹ ನಮಗೆ ಏನೇ ತೊಂದರೆ ಬಾಧೆಗಳು ಕೊಟ್ಟಿದ್ರು ಸಹ ಅವರು ವಯಸ್ಸಾಗಿ ಹೋಗಿರುವಾಗ ಅವರಿಗೆ ನಾವು ತೊಂದರೆ ಕೊಡಬಾರದು. ಅವರನ್ನು ನಾವು ಚೆನ್ನಾಗಿ ಗಮನಿಸಿಕೊಳ್ಳಬೇಕು. ಅವರಿಗೆ ಶಕ್ತಿ ಇದ್ದಾಗ ಅವರು ನಿಮ್ಮನ್ನು ಬಾಧೆಪಡಿಸಿದ್ರು. ಈಗ ನಿಮಗೆ ಶಕ್ತಿ ಇದೆ, ಈಗ ನೀವು ಅವರನ್ನು ಬಾಧೆಪಡಿಸಿದ್ರೆ ಅವ್ರಿಗೂ ನಿಮಗೆ ಏನು ವ್ಯತ್ಯಾಸ? ಆದರೆ ಒಂದು ವೇಳೆ ಅವರಿಗೆ ಬಲವಿರುವಾಗ ನಿಮ್ಮನ್ನು ಬಾಧಿಸಿದರೂ ಸಹ, ನಿಮಗೆ ಬಲವಿರುವಾಗ ಅವರಿಗೆ ಕರುಣೆ ತೋರಿಸಿ, ಅವರಿಗೆ ಪ್ರೀತಿ ತೋರಿಸಿ ದೇವರದನ್ನು ಮೆಚ್ತಾರೆ. ನಿಮ್ಮ ತಂದೆ ತಾಯಿ ಎಂಥವರೇ ಆಗಿರಲಿ ಅವರನ್ನು ಗಮನಿಸಿಕೊಳ್ಳಿ, ಅದನ್ನು ದೇವರು ಮೆಚ್ತಾರೆ. ಮತ್ತಿನ್ನೊಂದು ನಾವು ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕಾಗಿರುವಂಥ ಅತಿ ಮುಖ್ಯವಾದ ವಿಷಯ ಏನು ಅಂತಂತಂದರೆ, ತಂದೆ ತಾಯಿಯನ್ನು ಮಾತ್ರ ಗಮನಿಸಬೇಕು ಅಂತಲ್ಲ, ತಂದೆ ತಾಯಿಯನ್ನು ಗಮನಿಸುವ ಹಾಗೆ ಅತ್ತೆ ಮಾವನನ್ನು ಸಹ ನಾವು ಅದೇ ರೀತಿಯಾಗಿ ಗಮನಿಸಬೇಕು. ನಮಗೆ ತಂದೆ ತಾಯಿ ಎಷ್ಟೋ ಅತ್ತೆ ಮಾವ ಸಹ ಅಷ್ಟೇ. ಅನೇಕ ಕುಟುಂಬಗಳಲ್ಲಿ ಏನು ನಡೆಯುತ್ತೆ ಅಂತಂತಂದರೆ,
ಸೊಸೆಯಂದರಿಗೆ ಅವ್ರ ಅತ್ತೆ ಮಾವನನ್ನು ಕಂಡ್ರೆ ಆಗೋದಿಲ್ಲ. ಆ ಸೊಸೆಗೆ ಅವ್ರ ತಂದೆ ತಾಯಿ ಕಂಡ್ರೆ ತುಂಬ ಪ್ರೀತಿ. ಅವ್ರ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರು ಚೆನ್ನಾಗಿರ್ಬೇಕು, ಎಲ್ಲ ಮಾಡಬೇಕು ಅಂತ ಎಷ್ಟೋ ಇಷ್ಟ ಇರುತ್ತೆ. ಆದರೆ ಅವ್ರ ಅತ್ತೆ ಮಾವನನ್ನು ಅಂದರೆ ತನ್ನ ಗಂಡನ ತಂದೆ ತಾಯಿ ನೋಡಿದ್ರೆ ಸ್ವಲ್ಪನೂ ಸಹ ಇಡಿಸೋದಿಲ್ಲ. ಅವ್ರಿಗೆ ಒಳ್ಳೆ ಊಟ ಕೊಡ್ಬೇಕು ಅನ್ಸೋದಿಲ್ಲ, ಅವರಿಗೆ ಒಳ್ಳೆ ಆರೈಕೆ ಮಾಡ್ಬೇಕು ಅನ್ಸೋದಿಲ್ಲ, ಅವ್ರನ್ನ ಗಮನಿಸ್ಬೇಕು ಅನ್ಸೋದಿಲ್ಲ, ಅವ್ರಿಗೆ ಮರ್ಯಾದೆ ಕೊಡ್ಬೇಕು ಅನ್ಸೋದಿಲ್ಲ, ಅವ್ರು ನೋಡ್ಕೊಳ್ಬೇಕು ಅಂತ ಅನ್ಸೋದಿಲ್ಲ. ಅವ್ರನ್ನ ಕಂಡ್ರೇ ಆಗಲ್ಲ. ಆದರೆ ಅವ್ರ ತಂದೆ ತಾಯಿಗೆ ಮಾತ್ರ ಎಷ್ಟೋ ಪ್ರೀತಿ, ಎಷ್ಟೋ ಅಕ್ಕರೆ. ಆದರೆ ಇದು ದೇವರು ಮೆಚ್ಚುವಂಥ ಕಾರ್ಯ ಅಲ್ಲ. ಒಂದು ಸೊಸೆ ತನ್ನ ತಂದೆ ತಾಯಿಯನ್ನು ಎಷ್ಟು ಪ್ರೀತಿ ಮಾಡ್ತಾರೋ ತನ್ನ ಅತ್ತೆ ಮಾವನನ್ನು ಸಹ ಅಷ್ಟೇ ಪ್ರೀತಿಸಬೇಕು. ಇನ್ನೂ ಹಲವಾರು ಕುಟುಂಬಗಳಲ್ಲಿ ಗಂಡಂದರಿಗೆ ಅವ್ರ ತಂದೆ ತಾಯಿ ಅಂದರೆ ತುಂಬ ಪ್ರೀತಿ ಇರುತ್ತೆ. ಆದರೆ ಅವ್ರ ಅತ್ತೆ ಮಾವ ಅಂತಂತಂದರೆ ಆ ಗಂಡನಿಗೆ ಪ್ರೀತಿ ಇರೋದಿಲ್ಲ. ಅಂದರೆ ತನ್ನ ಹೆಂಡತಿಯ ತಂದೆ ತಾಯಿಯ ಮೇಲೆ ಆ ಗಂಡನಿಗೆ ಪ್ರೀತಿ ಇರೋದಿಲ್ಲ. ತನ್ನ ತಂದೆ ತಾಯಿಗೆ ತಾನು ಎಲ್ಲವನ್ನು ಮಾಡ್ತಾರೆ. ಆದರೆ ತನ್ನ ಅತ್ತೆ ಮಾವನಿಗೆ, ತನ್ನ ಹೆಂಡತಿಯ ತಂದೆ ತಾಯಿಗೆ ತಾನು ಏನನ್ನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅವ್ರನ್ನ ಕಂಡ್ರೇ ಆಗೋದಿಲ್ಲ. ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಒಳ್ಳೇದು ಮಾಡಬೇಕು, ಅವ್ರ ಕಷ್ಟಕ್ಕೆ ಆಗಬೇಕು, ಅವರನ್ನು ಗೌರವಿಸಬೇಕು, ಅವರನ್ನು ಪ್ರೀತಿಸಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರು ಚೆನ್ನಾಗಿರಬೇಕು, ಯಾವ ಭಾವನೆ ಸಹ ಇಲ್ಲ. ತನ್ನ ಹೆಂಡತಿ ಮಾತ್ರ ತನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು. ಆದರೆ ತಾನು ತನ್ನ ಹೆಂಡತಿಯ ತಂದೆ ತಾಯಿಯನ್ನು ಎಷ್ಟು ಮಾತ್ರವೂ ಗಮನಿಸೋದಿಲ್ಲ. ಆದರೆ ಇದು ದೇವರು ಮೆಚ್ಚೋ ಕಾರ್ಯ ಅಲ್ಲ. ಒಂದು ಸೊಸೆ ತನ್ನ ತಂದೆ ತಾಯಿನ ಪ್ರೀತಿಸಿ ಅವರನ್ನು ನೋಡಿಕೊಳ್ಳುವ ಹಾಗೆ ತನ್ನ ಗಂಡನ ತಂದೆ ತಾಯಿಯನ್ನು, ತನ್ನ ಅತ್ತೆ ಮಾವನನ್ನು ಅತ್ತೆ ಮಾವ ಅಲ್ಲ, ಅವರು ನನಗೆ ತಂದೆ ತಾಯಿ ಅಂತಲೇ ಪ್ರೀತಿಸಿ ಅವರನ್ನು ಹಾಗೆ ನೋಡಿಕೊಳ್ಳಬೇಕು. ಅದೇ ರೀತಿಯಾಗಿ ಒಂದು ಗಂಡ ತನ್ನ ತಂದೆ ತಾಯಿನ ನೋಡಿಕೊಳ್ಳೋ ಹಾಗೆ ತನ್ನ ಹೆಂಡತಿಯ ತಂದೆ ತಾಯಿಯನ್ನು, ತನ್ನ ಅತ್ತೆ ಮಾವನನ್ನು ಸಹ ಅವರು ನನಗೆ ಅತ್ತೆ ಮಾವ ಅಲ್ಲ, ಅವರು ನನಗೆ ತಂದೆ ತಾಯಿನೇ ಅಂತ ಹೇಳಿ ಅದೇ ರೀತಿಯಾಗಿ ಅವರನ್ನು ನೋಡಿಕೊಳ್ಳುವಂಥವರಾಗಿ ಇರಬೇಕು. ಆದರೆ ಎಷ್ಟೋ ಕುಟುಂಬಗಳಲ್ಲಿ ಇದು ನಡೆಯುವುದಿಲ್ಲ. ಯೇಸು ಕ್ರಿಸ್ತನು ಮರಿಯಳನ್ನು ನೋಡಿಕೊಳ್ಳುವ ಹಾಗೆ ತನ್ನ ಶಿಷ್ಯನಿಗೆ ಒಪ್ಪಿಸಿಕೊಡುವಾಗ ನಾವು ನಮ್ಮ ತಂದೆ ತಾಯಿಗಳನ್ನು ಗಮನಿಸಿಕೊಳ್ಳಬೇಕು ಅನ್ನುವುದನ್ನು ಅವರು ನಮಗೆ ತೋರಿಸಿಕೊಟ್ರು. ನಮ್ಮ ತಂದೆ ತಾಯಿಯನ್ನು ಮಾತ್ರವಲ್ಲ, ನಮ್ಮ ಅತ್ತೆ ಮಾವನನ್ನು ಸಹ ತಂದೆ ತಾಯಿಯಾಗಿಯೇ ನಾವು ಪರಿಗಣಿಸಿ ಅವರನ್ನು ಹಾಗೆ ನೋಡಿಕೊಳ್ಳಬೇಕು. ನೀವು ನಿಮ್ಮ ತಂದೆ ತಾಯಿಯನ್ನು ಮಾತ್ರ ಗಮನಿಸ್ತಾ ನಿಮ್ಮ ಅತ್ತೆ ಮಾವನನ್ನು ಅಲಕ್ಷ್ಯ ಮಾಡ್ತಾ ಇದ್ದೀರಾ ಅಂತಂತಂದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ಒಂದು ಸೊಸೆ ತನ್ನ ತಂದೆ ತಾಯಿಯನ್ನು ಗಮನಿಸುವ ಹಾಗೇನೆ ತನ್ನ ಗಂಡನ ತಂದೆ ತಾಯಿಯನ್ನು, ತನ್ನ ಅತ್ತೆ ಮಾವನನ್ನು ಗಮನಿಸಬೇಕು. ಒಂದು ಗಂಡ ತನ್ನ ತಂದೆ ತಾಯಿಗಳನ್ನು ತಾನು ಗಮನಿಸುವ ಹಾಗೇನೆ ತನ್ನ ಹೆಂಡತಿಯ ತಂದೆ ತಾಯಿಯನ್ನು, ತನ್ನ ಅತ್ತೆ ಮಾವನನ್ನು, ಅವರು ನನಗೆ ಅತ್ತೆ ಮಾವ ಅಲ್ಲ, ಅವರು ನನಗೆ ತಂದೆ ತಾಯಿನೇ ಅಂತ ಹೇಳಿ ಅದೇ ರೀತಿಯಾಗಿ ಗಮನಿಸಿಕೊಳ್ಳಬೇಕು. ಆದರೆ ಅಂಥ ಒಂದು ನಡವಳಿಕೆ ಸೊಸೆಯಲ್ಲಿಯೋ ಗಂಡನಲ್ಲಿಯೋ ಇಲ್ಲ ಅಂತಂತಂದರೆ ಅದು ದೊಡ್ಡ ತಪ್ಪಾಗುತ್ತೆ. ಇವತ್ತು ನಮ್ಮ ಅತ್ತೆ ಮಾವರ ವಿಷಯವಾಗಿ ನಾವು ಯಾವ ರೀತಿಯಾಗಿ ನಡೀತಾ ಇದ್ದೇವೆ ಯೋಚನೆ ಮಾಡಿ ನೋಡೋಣ. ಆದರೆ ತಂದೆ ತಾಯಿ ಆಗಲಿ ಅತ್ತೆ ಮಾವರಾಗಲಿ ಎಲ್ಲರನ್ನೂ ಒಂದೇ ರೀತಿಯಾಗಿ ನಾವು ಪ್ರೀತಿ ಮಾಡೋಣ. ಎಲ್ಲರನ್ನೂ ನಾವು ನೋಡಿಕೊಳ್ಳೋಣ. ಕರ್ತನು ನಮ್ಮನ್ನು ನೋಡಿಕೊಳ್ಳುವನು. ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನೋಡಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಯೇಸಪ್ಪ, ನೀವು ಶಿಲುಬೆಯ ಮೇಲೆ ಇದ್ದುಕೊಂಡು ಮರಿಯಳನ್ನು ನಿಮ್ಮ ಶಿಷ್ಯನಿಗೆ ಒಪ್ಪಿಸಿಕೊಟ್ಟು ಮರಿಯಳ ಭವಿಷ್ಯಕ್ಕೆ ಒಂದು ಆಸರೆಯನ್ನು ಏರ್ಪಡಿಸಿದಿರಿ. ತಂದೆಯೇ, ಮರಿಯಳಿಗಾಗಿ ನೀವು ಚಿಂತಿಸಿದ ಹಾಗೆ ನಮಗೂ ಸಹ ನೀವು ಚಿಂತಿಸುವ ಕರ್ತನು, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅದೇ ಸಮಯದಲ್ಲಿ ಮರಿಯಳನ್ನು ನಿಮ್ಮ ಶಿಷ್ಯನಿಗೆ ಒಪ್ಪಿಸಿಕೊಟ್ಟು ತನ್ನ ಭವಿಷ್ಯಕ್ಕೆ ಒಂದು ಆಸರೆಯನ್ನು ಏರ್ಪಡಿಸಿಕೊಟ್ಟು ನಾವು ಸಹ ನಮ್ಮ ತಂದೆ ತಾಯಿಗಳಿಗೆ ಆಸರೆ ಆಗಿರಬೇಕೆನ್ನುವುದನ್ನು ನಮಗೆ ತೋರಿಸಿಕೊಟ್ಟರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆ ತಾಯಿಗಳಿಗೆ ಮಾತ್ರ ಎಂಬುದಾಗಿ ಅಲ್ಲದೆ ಅತ್ತೆ ಮಾವಂದರನ್ನು ಸಹ ಅದೇ ರೀತಿಯಾಗಿ ನಾವು ಪ್ರೀತಿಸಿ ಅವರಿಗೂ ನಾವು ಆಶ್ರಯವಾಗಿರಬೇಕೆಂದು ನಮಗೆ ನೀವು ಆಲೋಚನೆಯನ್ನು ಕೊಡುತ್ತೀರಿ. ಅದಕ್ಕೋಸ್ಕರವಾಗಿ ಸ್ತೋತ್ರ. ಯೇಸಪ್ಪ, ನೀವು ನಡೆದ ಹಾಗೆ ನಾವು ಸಹ ನಡೆದು ಈ ಲೋಕದಲ್ಲಿ ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿರಿ. ತಂದೆಯೇ, ನಮ್ಮ ಕೃಪೆಯೇ ನಮ್ಮೆಲ್ಲರ ಸಂಗಡಿರಲಿ. ನಿಮ್ಮ ಬಲವುಳ್ಳ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ ತಂದೆಯೇ. ಆಮೆನ್.